ಆಲೆ ಮನೆಗಳಲ್ಲಿ ಮಂಡ್ಯ ಚಲುವರಾಯಸ್ವಾಮಿ ಅವರು ನಾನಾದ್ಮೇಲೆ ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ರಿ ಹೇಳಿ. ನಮಗೊಂದು ಏನಪ್ಪ ಅಂದರೆ ನಮ್ಮ ಸರ್ಕಾರ ಬಂದ ತಕ್ಷಣ ಭಾಳ ಸೀರಿಯಸ್ ಆಗಿ ತಗೊಂಡು ಇದನ್ನು ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದ. ಅದಕ್ಕೆ ಅಭಿನಂದನೆ ಹೇಳ್ತಾ ಇಲ್ವಲ್ಲ, ಇದು ಭಾಳ ವರ್ಷದಿಂದ ನಡೀತಾ ಇದ್ದು ಬಿಟ್ಕೊಂಡು ಅಂತ ಹೇಳ್ತಾ ನನಗೆ ಲೇಟ್ ಅನ್ನಿಸ್ತು. ನೀವು ಅಟ್ಲೀಸ್ಟ್ ಈಗ ಪ್ರಯತ್ನ ಮಾಡಿದ್ದೀರಾ ಅಂತೇಳಿ ಆರೋಗ್ಯ ಸಚಿವರಿಗೆ ಒಂದು ಅಭಿನಂದನೆ ಹೇಳ್ಬೇಕಲ್ಲ ನೀವು. ಇಲ್ಲ ನೀವು ಮಧ್ಯಾಹ್ನ ಊಟ ಕೊಡಕ್ಕೆ ಕೋಟು ಮೋದಿ ಕೋಟು ಎಲ್ಲ ಹಾಕೊಂಬರಕ್ಕೆ ಹೋಗಿದ್ರನೋ ಗೊತ್ತಿಲ್ಲ. ಮೋದಿಗಿಂತ ಮೊದಲೇ ಈ ಕೋಟ್ ಬಂದಿದೆ, ಮೋದಿಗಿಂತ ಮೊದಲೇ ಈ ಕೋಟ್ ಬಂದಿದೆ. ನೆಹರು ಕೋಟು ನೋಡಿ, ಇದು ಬಹಳ ಸ್ವಾಮಿ ಕೋಟ್ ಅದು ಸೀರಿಯಸ್ ಆಗಿರುವಂತ ವಿಚಾರ. ವಿಚಾರ ಚರ್ಚೆ ಅವರದೇ ಕೋಟು ಕೋಟು. ಮಂಡ್ಯ ಹೇಳಿದ ತಕ್ಷಣ ನೀವೇನೋ ಮಾಡಿದ್ದೀರಾ ಅಂತಲ್ಲ, ನಮಗೂ ಬಹಳ ಪ್ರೀತಿ ಇದೆ. ಅದರಿಂದ ಮಂಡ್ಯದಲ್ಲಿ ಈ ತರ ಆಲೆ ಮನೆಯಲ್ಲಿ ಹೆಂಗ್ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೋಡಿ. ಆಲೆ ಮನೆ ಅಂದ್ರೆ ಯಾರು ಹೋಗಲ್ಲ, ಅದು ಅಲ್ಲಿ ಕಾರ್ಮಿಕರನ್ನ ಎಲ್ಲಿಂದ ತಂದಿದ್ದಾರೆ, ಬಿಹಾರದಿಂದ ಬೇರೆ ಬೇರೆ ಕಡೆ ತಂದಿದ್ದಾರೆ. ಈ ತರಕ್ಕೂ ಎಷ್ಟು ಅಂದ್ರೆ ಎಷ್ಟು ಅವರು ಬುದ್ಧಿವಂತರು, ಇಂಟೆಲಿಜೆಂಟ್ ಅಂತಾರಲ್ಲ, ಎಷ್ಟು ಬುದ್ಧಿವಂತರು ಅಂದ್ರೆ 3 ಕಾರು, ಒಂದು ಕಾರ್ಗೆ ಇನ್ನೊಬ್ಬನ ಕಾರ್ಗೆ ಸಂಬಂಧನೇ ಇರಲ್ಲ. ಒಂದು ಕಾರ್ನ ಇನ್ನೊಂದು ಕಾರ್ ಡ್ರೈವರ್ಗೂ ಗೊತ್ತಿರಲ್ಲ, ಕರ್ಕೊಂಬರೋನೇ ಬೇರೆ, ಬಿಟ್ಟೋದ್ಮೇಲೆ ಆಗೋಯ್ತು ಆ ಗರ್ಭಿಣಿ ತಾನ ಅಲ್ಲಿ ಬಿಟ್ಟ ಮೇಲೆ